ಹುಮ್ನಾಬಾದ್ ಲೋಕಲ್ ಜನ ಎಲ್ಲ ಈ ದೇವಸ್ಥಾನಕ್ಕೆ ಹೊಲದಲ್ಲಿರುವ ಹನುಮಂತನ ದೇವಸ್ಥಾನ ಅಂತ ಕರೀತಾರ. ಆದರೆ ಈ ದೇವಸ್ಥಾನದ ನಿಜವಾದ ಹೆಸರು ಮತ್ತು ದೇವಸ್ಥಾನದ ಇತಿಹಾಸ ಬಹಳ ಕಮ್ಮಿ ಜನ ಗೊತ್ತದ. ನಿಮ್ಗೂ ಸಹ ತಿಳ್ಕೊಬೇಕಿತ್ತಂದ್ರೆ ವಿಡಿಯೋ ಕೊನೆ ತನ ನೋಡ್ರಿ. ಜೈ ಶ್ರೀರಾಮ್ ರೇಲ್ ಕರ್ನಾಟಕ ಮಂದಿಗ ಇವತ್ತು ನಾವು ಬಂದಿದ್ದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಗ್ರಾಮದ 300 ವರ್ಷಗಳ ಹಳೆಯ ಬೈರಾಗಿ ಮಠ ಶ್ರೀ ಹನುಮಾನ್ ದೇವಸ್ಥಾನಕ್ಕೆ. ಇನ್ನು ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ 16ನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರ ಗುರುಗಳು 12 ವರ್ಷಗಳ ಕಾಲ ಕಾಲ್ನಡಿಗೆ ಮೂಲಕ ಲೋಕ ಜಾಗೃತಿ ಮಾಡಿಕೊಳ್ಳುತ್ತಾ ಸಂಚಾರ ಮಾಡುವಾಗ ಭಾಲ್ಕಿ ಮಾರ್ಗದಿಂದ ಜಯಸಿಂಹ ನಗರಕ್ಕೆ ಬರ್ತಾರ. ಸ್ವಾಮಿ ಸಮರ್ಥ ರಾಮದಾಸರು ಜಯಸಿಂಹ ನಗರಕ್ಕೆ ಬಂದ ನಂತರ ಒಂದು ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇದೇ ಸ್ಥಳದಲ್ಲಿ ಬೈರಾಗಿ ಮಠ ಸ್ಥಾಪಿಸಿ 6 ಅಡಿ ಎತ್ತರದ ಹನುಮಂತನ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರ. ಈ ಬೈರಾಗಿ ಮಠದ ಆಂಜನೇಯನ ಮೂರ್ತಿಯ ವಿಶೇಷತೆ ನೋಡೋದಾದ್ರೆ ಒಂದೇ ಮುಖದಲ್ಲಿ 5 ಮುಖವುಳ್ಳ ಆಂಜನೇಯ ಮೂರ್ತಿ ಇದು. ಆಂಜನೇಯನ ಮೂರ್ತಿಗೆ ಗಮನಿಸಿ ನೋಡಿದಾಗ ನರಸಿಂಹನ ಮೀಸೆ ಕಾಣುತ್ತೆ, ಸಿಂಹದ ಮುಖ ಕಾಣುತ್ತೆ, ಐಶ್ವದ ಕಣ್ಣು ಕಾಣುತ್ತೆ. ಏಕೈಕ ದಕ್ಷಿಣಮುಖಿ ಆಂಜನೇಯನ ದೇವಸ್ಥಾನ ಸಹ ಇದು. ಹಾಗೆ ವರಹನ ಮೂಗನ್ನು ನಾವು ಆಂಜನೇಯನ ಮೂರ್ತಿಯಲ್ಲಿ ಗಮನಿಸಬಹುದು. ಅದೇ ರೀತಿ ಈ ಆಂಜನೇಯನ ಮೂರ್ತಿಯ ಮೇಲೆ ಕಳೆದ 300 ವರ್ಷಗಳಿಂದ ಸಿಂಧೂರವನ್ನು ಹೊಸ್ತಾನೆ ಬಂದಿರ್ತಾರ. 2024 ಮಾರ್ಚ್ 4ನೇ ತಾರೀಕರಂದು 300 ವರ್ಷಗಳಿಂದ ಲೇಪನ ಮಾಡಿದಂತ ಅಷ್ಟು ಸಿಂಧೂರವನ್ನು ತೆಗಿತಾರ. ಸಿಂಧೂರ ಕೆಳಗಿಳಿಸಿದಾಗ 8 ಕ್ವಿಂಟಲ್ಗಳಷ್ಟು ಸಿಂಧೂರ ದೊರಕಿದೆ, 2 ಕೆಜಿಯಷ್ಟು ಬೆಳ್ಳಿಯ ಪರಟು ದೊರಕಿದೆ ಅಂತ ಹೇಳ್ತಾರ. ಈ ಆಂಜನೇಯನ ಮೂರ್ತಿಗೂ ಹಾಗೂ ಹಂಪಿಯ ಶ್ರೀ ಕೃಷ್ಣ ದೇವರಾಯರಿಗೂ ಒಂದು ನಂಟು ಇದೆ. ಅದ್ರ ಬಗ್ಗೆ ನಾವು ಫುಲ್ ವಿಡಿಯೋ ಬೇಕಿತ್ತಂದ್ರೆ ಯೂಟ್ಯೂಬ್ ನ ಅಪ್ಲೋಡ್ ಮಾಡಿರ್ತಾ, ಆಸಕ್ತಿ ಇದ್ದವ್ರು ಚೆಕ್ ಮಾಡ್ರಿ. ಹಾಗೂ ಈ ದೇವಸ್ಥಾನದಲ್ಲಿ ನಡೆಯುವಂತ ಒಂದು ಚಮತ್ಕಾರದ ಬಗ್ಗೆ ಹೇಳ್ಬೇಕಂದ್ರ ಆಂಜನೇಯನ ಮೂರ್ತಿಗೆ ಅಭಿಷೇಕ ಮಾಡಿದಂತ ನೀರಿನಿಂದ ವಾಮಾಚಾರದ ಬಂಧನದಲ್ಲಿ ಸಿಲುಕಿದವರು ಸ್ನಾನ ಮಾಡಿದರೆ ಅವರ ವಾಮಾಚಾರ ನಷ್ಟ ಆಗ್ತು ಅಂತ ಹೇಳ್ತಾರ. ನಮ್ ವಿಡಿಯೋ ಅಂದ್ರೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಫಾಲೋ ಮಾಡ್ರಿ, ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡ್ರಿ. ಮತ್ ಸಿಗರ ಮುಂದಿನ ವಿಡಿಯೋದಾಗ. ಜೈ ಶ್ರೀರಾಮ್, ವಂದೇ ಮಾತರಂ.